ಸರ್, ಈಗ ಲಿವರ್ ಯಾವ ರೀತಿಯಾಗಿ ನಮ್ಮ ದೇಹದಲ್ಲಿ ಕೆಲಸ ಮಾಡುತ್ತೆ, ಹಾಗೆ ಲಿವರ್ ಸಮಸ್ಯೆ ಇದೆ ಅಂತ ನಮಗೆ ಹೇಗೆ ಗೊತ್ತಾಗತ್ತೆ? ಸೊ ಲಿವರ್ ಅಂದರೆ ನಮ್ಮ ಮೈಯಲ್ಲಿರೋದು ಒಂದು ಸಾಮಾನ್ಯ ಒಂದು ನಮ್ಮ ದೇಹದ ಫ್ಯಾಕ್ಟ್ರಿ ಅಂತ ಹೇಳ್ಬೋದು. ಇದರಲ್ಲಿ ನಮ್ಮ ಲಿವರ್ ಮಾಡುವಂಥ ದೇಹಕ್ಕೆ ಮಾಡುವಂಥ ಬೇರೆ ಕಾರ್ಯಗಳೆಂದರೆ, ಒಂದು ಲಿವರಲ್ಲಿ ಸುಮಾರು ನಮ್ಮಲ್ಲಿ ಮೈಯಲ್ಲಿರುವ ಅಂಶಗಳು ಉತ್ಪತ್ತಿ ಆಗುತ್ತೆ. ಪ್ರೋಟೀನ್ಸ್ ಉತ್ಪತ್ತಿ ಆಗುತ್ತೆ, ಹಾರ್ಮೋನ್ಸ್ ಉತ್ಪತ್ತಿ ಆಗುತ್ತೆ, ಕೆಲವು ಬೇರೆ ಪ್ರಾಡಕ್ಟ್ಸ್ ಉತ್ಪತ್ತಿ ಆಗುತ್ತೆ. ಇನ್ನೊಂದು ನಮ್ಮ ಮೈಯಲ್ಲಿ ಇರೋ ಕೆಲವು ಅಂಶಗಳನ್ನು ಅದನ್ನು ಎಕ್ಸ್ಕ್ರೀಟ್ ಅಥವಾ ಅದನ್ನು ಮೈಯಿಂದ ಇರುವಂಥ ಕೆಟ್ಟ ಅಂಶಗಳನ್ನು ತೆಗೆಸ್ತದೆ, ಟಾಕ್ಸಿನ್ಸನ್ನು ತೆಗೀತದೆ. ಇವಾಗ ನಾವು ಏನಾದರೂ ಮೆಡಿಸಿನ್ಸ್ ತೊಗೊಂಡ್ವಿ, ಅದನ್ನು ಆ ಕೆಮಿಕಲ್ ಸಬ್ಸ್ಟೆನ್ಸನ್ನು ಮೈಯಿಂದ ತೆಗೆದು ಹೊರಗಡೆ ತೆಗೆಯೋದು ಫಿಲ್ಟ್ರೇಷನ್ ಫಂಕ್ಷನ್ ಥರ ಇರುತ್ತೆ. ಇನ್ನೊಂದು ಅಂದರೆ ಅದಕ್ಕೆ ಒಂದು ನಮ್ಮ ಮೈಯಲ್ಲಿರೋದು ಗ್ಲೂಕೋಸ್ ಮೆಟಬಾಲಿಸಮ್ ಮತ್ತು ಗ್ಲೂಕೋಸ್ ಲೆವೆಲನ್ನು ರೆಗ್ಯುಲೇಟ್ ಮಾಡುತ್ತೆ. ಸೊ ಇದರಲ್ಲಿ ಲಿವರ್ಗೆ ಇರೋದು ತುಂಬ ಕಾಂಪ್ಲೆಕ್ಸ್ ಆಗಿರುವಂಥ ಒಂದು ಅಂಗ. ಮತ್ತು ಅದರದ್ದು ಫಂಕ್ಷನ್ಸು ಒಂದು ಮೆಟಬಾಲಿಕ್ ಫಂಕ್ಷನ್ ಇದೆ, ಎಕ್ಸ್ಕ್ರಿಟರಿ ಫಂಕ್ಷನ್ ಇದೆ, ಮತ್ತು ಅದರದ್ದು ಒಂದು ಎಂಡೋಕ್ರೈನ್ ಫಂಕ್ಷನ್ ಇದೆ. ತುಂಬಾ ಜನಕ್ಕೆ ಮಿತ್ ಕೂಡ ಇದೆ, ಕುಡಿಯೋದ್ರಿಂದ ಅಂದ್ರೆ ಚಳಿಗಾಲದಲ್ಲಿ ಕುಡಿಯೋದ್ರಿಂದ ಸ್ವಲ್ಪ ಬಾಡಿ ವಾರ್ಮ್ತ್ ಆಗಿ ಫೀಲ್ ಆಗುತ್ತೆ ಅಂತ ಹೇಳಿ. ಹಾಗೆ ಬಿಯರ್ ತುಂಬಾ ಒಳ್ಳೇದು ಅಂತ ಕೂಡ ನಾವು ನೋಡ್ಬೋದು ಸೋಷಿಯಲ್ ಮೀಡಿಯಾ ಕೂಡ ಇರುತ್ತೆ. ಸ್ಮೋಕಿಂಗ್ ಹಾಗೆ ಡ್ರಿಂಕಿಂಗ್ ಅನ್ನೋದು ಒಬ್ಬ ಮನುಷ್ಯನಿಗೆ ಎಷ್ಟು ಎಫೆಕ್ಟಿವ್ ಅಂತ? ಸೊ ಒಂದು ಅಂತೂ ಡೆಫಿನೆಟ್ ಹೇಳ್ಬೋದು, ಸ್ಮೋಕಿಂಗ್ಗಿಂತ ಅತಿ ಹಾನಿಕಾರವಾದಂಥ ಪರಿಸ್ಥಿತಿ ಅದು. ನಮ್ಮ ದೇಹದಲ್ಲಿರುವಂಥ ಪ್ರತಿಯೊಂದು ಅಂಗದಲ್ಲಿ ಡ್ಯಾಮೇಜ್ ಆಗೋದು, ಆ ಜಾಗದಲ್ಲಿ ಕ್ಯಾನ್ಸರ್ ಉತ್ಪತ್ತಿ ಆಗೋದು, ಮತ್ತು ಬೇರೆ ಬೇರೆ ಟೈಪ್ ಹಾರ್ಟ್ ಅಟ್ಯಾಕು, ಸ್ಟ್ರೋಕ್ಸ್ ಎಲ್ಲ ಸ್ಮೋಕರ್ಸಲ್ಲೇ ಜಾಸ್ತಿ. ಆಲ್ಕೋಹಾಲಲ್ಲಿ ನೋಡಿದ್ರೆ ಡೆಫಿನೆಟ್ಲಿ ತುಂಬ ಕಮ್ಮಿ, ವೆರಿ ಮಾಡ್ರೇಟ್ ಡ್ರಿಂಕಿಂಗಲ್ಲಿ ಸ್ವಲ್ಪ ಪರವಾಗಿಲ್ಲ. ಬಟ್ ಇತ್ತೀಚೆಗೆ ಮೆಡಿಕಲ್ ಲಿಟ್ರೇಚರಲ್ಲಿ ನೋಡಿದ್ರೆ ಒಬ್ಬರಿಗೆ ಅಡ್ವೈಸ್ ಕೊಡಬೇಕು, ಡಾಕ್ಟ್ರಾಗಿ ನಾನು ಅಡ್ವೈಸ್ ಕೊಡಬೇಕಂದ್ರೆ ಅ ಲೈಫ್ ವಿದೌಟ್ ಆಲ್ಕೋಹಾಲ್ ಇಸ್ ದ ಬೆಸ್ಟ್. ಜೀರ್ಣಾಂಶಕ್ಕೆ ಬರೋದಾದ್ರೆ, ಆಗ ಹಿಂದೆ ಮನೇಲಿ ಏನ್ ಸಿಗುತ್ತೆ ಅದನ್ನೇ ಮಕ್ಕಳು ತಿಂತಾರೆ. ಈಗ ಹಾಗಿಲ್ಲ, ಎಲ್ರು ಹೊರಗಡೆ ಹೋಗ್ತಾ ಇರೋದ್ರಿಂದ ಟ್ಯೂಷನ್ಸ್ಗೆ, ಸ್ಕೂಲ್ಸ್ಗೆ ಈ ರೀತಿಯಾಗಿ ಹೋಗ್ಬೇಕಾದ್ರೆ ಮಕ್ಕಳು ತುಂಬಾ ಹೊರಗಡೆ ಫುಡ್ಗೆ ಅಟ್ರಾಕ್ಟ್ ಆಗ್ತಿದ್ದಾರೆ. ಅದ್ರಲ್ಲೂ ಈ ಪಿಜ್ಜಾ, ಆಮೇಲೆ ಬರ್ಗರ್, ಈ ರೀತಿಯಾದಂತಹ ಫಾಸ್ಟ್ ಫುಡ್ಗೆ ಜಾಸ್ತಿ ಅಟ್ರಾಕ್ಟ್ ಆಗ್ತಿದ್ದಾರೆ. ಅದು ಎಷ್ಟು ಎಫೆಕ್ಟಿವ್ ಇದೆ ಮಕ್ಕಳಿಗೆ ಅಂತ? ಬಿಕಾಸ್ ಅದರಿಂದ ಒಬೆಸಿಟಿ ಬರುತ್ತೆ, ಕ್ಯಾಲರೀಸ್ ಇರುತ್ತೆ. ಸೊ ಅದರಲ್ಲಿ ತುಂಬ ನೀವು ಹೇಳಿದ್ದು ಇದು ಅತಿ ಇಂಪಾರ್ಟೆಂಟ್ ಆಗಿರುವಂಥ ಇದು ಏನಂದರೆ, ಇವಾಗ ಅದೇ ನೋಡಿದ್ರೆ ಮುಂಚೆ ಎಲ್ಲರೂ ಏನಾದರೂ ತಿಂಡಿ ತೆಗೋಬೇಕಂದ್ರೆ ತಿಂಡಿ ಮನೇಲೇ ಮಾಡಿರೋಂಥ ತಿಂಡಿ, ಹೊರಗಡೆ ಯಾರು ತಿಂಡಿ ತಿನ್ನೋರು ಆ ಥರ ತುಂಬ ಕಮ್ಮಿ. ತಿಂದ್ರೂ ಒಂಥರ ಇಡೀ ಇದರಲ್ಲಿ ಒಂಥರ ದೊಡ್ಡ ಸುದ್ದಿ, ಹೊರಗಡೆ ಹೋಗಿ ತಿಂದಿದ್ದೇವೆ ಅಂತ. ಆದರೆ ಇವಾಗ ಅದು ರೂಢಿಯಾಗಿದೆ. ಸ್ವಿಗ್ಗಿ ಅಂಥದ್ದು ಅಥವಾ ಈ ಫುಡ್ ಆ್ಯಪ್ಸ್, ಡೆಲಿವರಿ ಆ್ಯಪ್ಸು ಬಂದಿದೆ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಪರ್ ಮೀಲ್ ಕ್ಯಾಲರಿ ಇಂಟೇಕು ತುಂಬ ಹೈ ಆಗಿದೆ. ನಮ್ಮ ಟ್ರೆಡಿಷ್ನಲ್ ಫುಡ್ಸಿಗೆ ಕಂಪೇರ್ ಮಾಡಿದ್ರೆ ಪ್ರೋಸೆಸ್ ಫುಡ್ಸಲ್ಲಿ ಕ್ಯಾಲರೀಸ್ ಆರ್ ವೆರಿ ಹೈ. ಇನ್ನೊಂದು ಆ ಬ್ರೇಕಪ್ ಆಫ್ ಫುಡ್ ಕಾಂಪೊನೆಂಟ್ಸ್ ನೋಡಿದ್ರೆ ಅದರಲ್ಲಿ ರಿಫೈನ್ಡ್ ಶುಗರ್ಸ್, ಕಾರ್ನ್ ಸ್ಟಾರ್ಚ್ ಅಂಥದ್ದು ವೆರಿ ಹೈಲಿ ಡೆನ್ಸ್ಲಿ ಕ್ಯಾಲರಿಫಿಕ್ ಕಾಂಪೌಂಡ್ಸ್ ಜಾಸ್ತಿ ಇದೆ. ದಿಸ್ ಪ್ರಮೋಟ್ಸ್ ಬೀಯಿಂಗ್ ಒಬೀಸ್ ಆ್ಯಂಡ್ ಫ್ಯಾಟ್ ಸ್ಟೋರೇಜ್ ಇನ್ ದ ಬಾಡಿ. ಸೊ ಅದರಿಂದ ಅವರಿಗೆ ಅಷ್ಟೊಂದು ಫ್ಯಾಟಿ ಲಿವರ್ ಅಂತ ಕಾಯಿಲೆ ಬರೋದು ಸಾಮಾನ್ಯ, ಒಬಿಸಿಟಿ ಸಾಮಾನ್ಯ. ಮತ್ತು ಈ ಸಣ್ಣ ವಯಸ್ಸಲ್ಲೇ ಒಬಿಸಿಟಿ ಬಂದರೆ ಅವರಿಗೆ ಮುಂದೆ ಅರ್ಲಿ ಅಡಲ್ಟ್ಹುಡಲ್ಲೇ ಡಯಾಬಿಟೀಸ್ ಬರೋದು, ಹೈಪರ್ಟೆನ್ಷನ್ ಬರೋದು, ಮತ್ತು ಆ ಬೇರೆ ಡಿಸ್ಫಂಕ್ಷನ್ಸ್ ಬರೋದು, ಇನ್ಕ್ಲೂಡಿಂಗ್ ಈವನ್ ಒಬೀಸ್ ಜನರಲ್ಲಿ ಕ್ಯಾನ್ಸರ್ ಬರೋದು ಜಾಸ್ತಿ. ಸೊ ಇದು ನಿಜವಾಗ್ಲೂ ಈಗಿನ ಮಾಡರ್ನ್ ಏಜ್ ಎಪಿಡೆಮಿಕ್ ಅಂತ ಹೇಳ್ಬೋದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.